ಸಾಯಿವಲ್ ಕರು ಹಾಕಿದ್ದಿ. ಓರಿಕರ ಬಂಧುಗಳೇ, ಒಳ್ಳೆ ಅಡರ್ ಮಾಡಿರ್ತಕ್ಕಂಥ ಹಸು ನೋಡ್ತಾ ಇದೆ. ಎಚ್ ಎಫ್ ಕ್ರಾಸಲ್ಲಿ ಅಂದರೆ ಅಡರ್ ಬ್ಯಾಕ್ ಹೆಂಗಿದೆ ಗೊತ್ತಾ ತೋರಿಸ್ತಾ ಇರೋದು. ಲೊಕೇಶನ್ ಕಾರಿಗ್ನೂರು, ನಮ್ಮ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ಚನ್ನಗಿರಿ ತಾಲೂಕು, ಕಾರಿಗನೂರು ಗ್ರಾಮ. ಹೆವಿ ಆರ್ಡರ್ ಐತಲ್ಲಪ್ಪ, ಆರ್ಡರ್ ತುಂಬ ಚೆನ್ನಾಗಿ ಮಾಡೈತಿ. ಸಾಹೇಬ್ರೆ, ಎಷ್ಟನೇ ಸೂಲಿಂದ್ರಿ ಆರ್ಡರ್ ಇದು? ಕರ ಹಾಕಿದ್ರೆ 2ನೇ ಕರ ಸರ್. ಅದು ಕರ ಹಾಕಿದ್ರೆ 2ನೇದು. 6 ಆರಲ್ಲು. ಹಾಂ, ಫಸ್ಟ್ನೇ ಸೂಲು ಒಂದು 13-14 ಲೀಟರ್ ಹಾಲು ನೀಡಿದೆ ಸರ್. ಅದು ಹಾಂ, ಫಸ್ಟ್ನೇ ಸೂಲು. ಆರ್ಡರ್ ಚೆನ್ನಾಗಿ ಮಾಡೈತಿ. ಒಳ್ಳೆ ಹಾಲು ಇದೆ ಸರ್ ಇದು. ಓಯ್ ಶಿಷ್ಯ, ಏಯ್ ಸರಿ. ಓಕೆ, ಅಂದರೆ ಹಿಡಿಯೋಕ್ಕೆ ಸರ್ ಇದು ಇನ್ನೊಂದು ವಾರ ಬೇಕು ಸರ್. ಅದು ಬಾಟಮ್ ಈಗಲೇ ಮಾಡೈತಿ. ಹಾಂ, ಫುಲ್ ಮಾಡಿದೆ ಸರ್. ಇನ್ನೂ ಒಳ್ಳೆ ಮತ್ತೊಟ್ಟು ಒಳ್ಳೆ ಗ್ಯಾಪ್ ಇದೆ ಸರ್. ಗ್ಯಾಪ್ ಇದೆ. ಒಳ್ಳೆ ಹಾಲು ಬರುತ್ತೆ. ಅವ್ರು ಹೆಂಗೆ ಮೇಸ್ತಾರೆ ಹಂಗೆ ಹಾಲು ಬರುತ್ತೆ ಸರ್. ಇದು ಹೌದು, ಸಾಧಿದ್ದಾನು ಮೆಸಾಣಿಕೆ ಮೇಲೂ ಕೂಡ ಅದೇ ತೆಳು ಮೈ, ಪೇಪರ್ ಮೈ ಐತಲ್ಲ. ಪೇಪರ್ ಮೈ ಇದು. ನೀವೆಲ್ಲ ಇದನ್ನು ತೋರಿಸ್ಬೇಕು ಮತ್ತು ಹಿಂಗಿದ್ದಾಗ ನೋಡೋದಕ್ಕೆ. ಒಳ್ಳೆ ಹಸು ಸರ್ ಇದು. ಹಾಂ, ಬಾಟಮ್ ಸಾದಿ ನೋಡಿ. ಎಲ್ಲದ್ರಾಗ ಏನು ತೆಗ್ದಾಗಿಲ್ಲ. ಒಂದು 10% ಹುಡುಕಿಡಿದ್ರೆ ಏನು ತಪ್ಪು ಸಿಗಲ್ಲ ಅದ್ರಾಗೆ. ಹಾಂ, ಆ ಟೈಪ್ ಇದೆ. ವೆರಿ ನೈಸ್. ಕರಿಗೋರ್ಸಿ ಅಲ್ವಾ? ಎಲ್ಲ ಕರಿಗೋರ್ಸಿ ಐತೆ, ಕರಿಕೋಡಿದೆ. ಕರೆ ಕೋಡು. ಒಳ್ಳೆ ಕಾಲಲ್ಲಿ ಎಚ್ ಎಫ್ ಮಿಕ್ಸ್ ಇದೆ. ಕ್ರಾಸಲ್ಲಿ ವಿಡಿಯೋ ಬರುತ್ತಾ ಇದೆ. ಬಂಧುಗಳೇ, ಈ ಹಸುವಿನಗೆ ಮಾಹಿತಿ ಕೊಡ್ತಾ ಇದ್ವಿ ಕಾರಿಗ್ನೂರು ಲೊಕೇಶನಿಂದ. ಬೆಲೆ ಅವರು ಮೊದಲೇ ಆರಂಭದಲ್ಲಿ ಹೇಳಿದ್ದಾರೆ, ಬರಲಿ ಈ ಕಡೆ ನೇರವಾಗಿ ಅಂತ ಬಿಟ್ಟು. ವಿಡಿಯೋದಲ್ಲಿ ನಾನು ಬೆಲೆ ಹೇಳಿದ್ರೆ ಸುಮ್ಮನೆ ತಪ್ಪಾಗುತ್ತೆ ಅಂತ ಏನಾದ್ರು ಹೇಳ್ತೀರಾ ಹೆಂಗೆ ಸರ್? ಹೇಳ್ತೀವಿ, ವ್ಯಾಪಾರ ಏನು ಹೇಳೋದಕ್ಕೇನಲ್ಲ. 1:20 ಹೇಳ್ತೀವಿ. ಹಾಂ, 1:10 ಆಸ್ಪಾಸ್ ಬಂದರೆ ಕೊಡ್ತೀವಿ. 1:10 ಆಸ್ಪಾಸಿಗೆ ಇದೆ. ಸುಮ್ಮನೆ ಜಾಸ್ತಿ ಹೇಳಿ ಜನಕ್ಕೆ ಇದು ಮಾಡೋದು ಒಂದು ಉಪಯೋಗಿಲ್ಲ. ಹಾಂ, ಎಲ್ಲ ಹಾಲಿಗೆ ಗ್ಯಾರಂಟಿ ಸರ್. ದನ ಒಳ್ಳೆ ಹಾಲಿಂದು. ಸರಿ ಆಯಿತು, ಆಗಲಿ, ಒಳ್ಳೆಯದು. ಹಸು ಚೆನ್ನಾಗಿದ್ರೆ ರೈತರು ಚೆನ್ನಾಗಾಗಬೇಕು. ಅವ್ರಿಗೆ ಅನುಕೂಲ ಆಗಬೇಕು ಸರ್. ಅನುಕೂಲ ಆಗಬೇಕು. ಒಂದು ಪಟ ಬಂದಂಗೆ ಮತ್ತೆ ಹೋಗ್ಬಾರ್ದು. ಒಂದು ಪಟ ಬಂದಾಗ ಮತ್ತೆ ಬರಬೇಕು. ದನ ತೊಗೊಬೇಕು ಕೊಡ್ರಿ, ಅವ್ರು ಸಾಹೇಬ್ರ ಕೈ ಒಳ್ಳೇದು ಅಂತೇಳಿ. ಹಂಗಿದ್ರೆ ಒಳ್ಳೇದಪ್ಪ. ಬೆಲೆ ಏರಿಳಿತ ಮಾಡ್ಕೊಳ್ಳಿ. ನೇರವಾಗಿ ಹೋಗಿ ನೇರ ಭೇಟಿ ಮಾಡಿ ಅವರೊಂದಿಗೆ ಮಾತಾಡ್ಕೊಂಡು ಪರಿಶೀಲಿಸ್ಕೊಂಡು ಎಲ್ಲ ರೀತಿ ಅದು ಭಾರಿ ಜವಾಬ್ದಾರಿ ನಿಮ್ಮದು. ಅವ್ರು ಕೊಡ್ತಾರೆ, ಇನ್ನು ಪರಿಶೀಲನೆ ನಿಮ್ಮ ಕೈಯಲ್ಲಿರುತ್ತಲ್ವ, ಹಾಗಾಗಿ ಹೇಳಿದೆ ಅಷ್ಟೇ. ಅದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಮಾತ್ರ. ಹಾಗಾಗಿ ನಾವು ಮಧ್ಯವರ್ತಿ ಆಗಿರೋಕ್ಕಾಗಲ್ಲ. ಯೂಟ್ಯೂಬ್ ಚಾನಲ್ನವರು, ಅದು ನಿಮ್ಮ ಜವಾಬ್ದಾರಿ. ನೆಕ್ಸ್ಟ್ ನೋಡೋಣ ಹಸು. ಹಾಂ, 6 ಆರಲ್ಲಿದೆ. 2ನೇ ಸೂಲಿಂದು. ಆಲ್ಮೋಸ್ಟ್ ಸ್ವಲ್ಪ ಮಿಕ್ಸ್ ಕ್ರಾಸ್ ಬೀಡ ಚೆನ್ನಾಗಿ ಬಂದಿದೆ ಕಾರಿಗ್ನೂರಿಗೆ. ತಡೀರಿ ಸೌಕರ್ಯ. ಒಳ್ಳೆ ಸಾದಿ ಇದೆ ನೋಡಿ ಸರ್. ಇದು ಸಾದಿ ಐತಲ್ಲ. ಹಾಲು ಬ್ಲಾಕು ನೋಡಿ ಹಿಂಗಿದೆ. ಆರ್ಡರ್ ಚೆನ್ನಾಗಿ ಮಾಡಿದರೆ ಅದು ಮೊಣಕಾಲಿಂದ ಮೇಲೇ, ಅಂದರೆ ಇನ್ನೂ ಒಂದು 10 ದಿವಸದ ಮೇಲೆ ಹೋಗಬೇಕು. 10 ದಿವಸದ ಮೇಲೆ ಹೋಗುತ್ತೆ ಸರ್. 10 ದಿವಸದ ಮೇಲೆ ಹೋಗುತ್ತೆ. ಒಂದು 15 ದಿವಸ ಬೇಕು ಸರ್. ಅದು ಇದು ಮೊಲ್ತಟ್ಟು ಗ್ಯಾಪ್ ಇದೆ. ಎಲ್ಲ ಚೆನ್ನಾಗಿದೆ ಸರ್, ಪರವಾಗಿಲ್ಲ, ಅಡ್ಡಿ ಇಲ್ಲ. ಹಸು ಇದೆ ನೋಡಿ ಸರ್. ನೋಡ್ತಾನೆ ನಾವು ವಿಡಿಯೋ ಮಾಡ್ಕೊಳ್ತಾನೆ ಮಾಹಿತಿ ತೊಗೊಳ್ತಾ ಇದ್ವಿ. ಆರಲ್ಲೇ ಇಳಿಯೋಕ್ಕೆ ಒಂದು 10 ದಿವಸದ ಮೇಲೆ ಬೇಕು ಅಂತ. ಇದ್ರದ್ದು ಬೆಲೆ ಏನಾಗ್ಬೋದು? ಆದರೆ ಬೆಲೆ ಏನಾಗ್ಬೋದು ಸರ್? ಅದಕ್ಕೆ 1:40 ಹೇಳ್ತೀವಿ. ಹಾಂ, 1:20 ಆಸ್ಪಾಸ್ ಬಂದರೆ ಕೊಡ್ತೀವಿ. 1:20 ಆಸ್ಪಾಸು. ಓಕೆ. ಎಲ್ಲ ಹಸುಗಳು ಏನು ರೇಟ್ ಆಗಿದ್ದಾವೆ ಹೆಂಗೆ ಸಾವ್ಕಾರ್ರೆ? ಎಲ್ಲ ದನನೇ ಸಿಗ್ತಾರೆ, ಒಳ್ಳೆ ದನನೇ ಇಲ್ಲ. ಎಲ್ಲರೂ 1 ಲಕ್ಷದ ಮೇಲೆ ಇಟ್ಟಿದ್ದೀರಿ ಟಾರ್ಗೆಟು. ಇಲ್ಲ ಇದ್ರೆ ಕೊಡೋದೇ 2,000 4,000 ಲಾಭ ರಾಟೆ ನಾವು. ಹಾಂ, ಹಸುಗಳು ಸಿಗ್ತಿಲ್ಲ ಅಂತೀರಾ? ಮಾಲ್ ಸಿಗ್ತಾಯಿಲ್ಲ ಸರ್. ಅಲ್ಲಿ ನಾನು ಈಗ ಈ ವಾರ ಹೆಚ್ಚು ಕಡಿಮೆ ಹೋದ ವಾರ ಅಲ್ಲ, 1 ಲಕ್ಷದ ಮೇಲೆ ಎಲ್ಲ ಕಡೆನೂ ಹಾಗೆ ಸುತ್ತಾಡ್ತಾ ಇದೆ. ಎಲ್ಲ ಏನು 70-80 ಕಾಲ ಹೋಗ್ಬಿಡ್ತಾ ಹಂಗೆ ಅಂತ. ಇದು ಚೆನ್ನಾಗಿದೆ ನೋಡಿರಿ. ಇದು 4 ನೋಡಿ ಸರ್ ಪಡ್ಡೆ. 4 ಪಡ್ಡೆನಾ ಇದು? ಇದು ಹೀಫಾರ್ ಕಣಪ್ಪ. 4 ಹೀಫಾರ್ ಪಡ್ಡೆ. ಪಡ್ಡೆ ಚಂದ. 4 ಈ ಲೆವೆಲಿಗೆ ಇದೆ. ಓಕೆ ಬಂಧುಗಳೇ, ಹಸುಗಳ ಮಾಹಿತಿ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಕಾರಿಗ್ನೂರಿಂದ ಹಸು ನೋಡ್ಕೊಳ್ಳಿ. ನೇರವಾಗಿ ಬಂದ ಅಡರ್ ಕಾಂಪ್ಯಾಕ್ಟ್ ಎಲ್ಲ ಚೆನ್ನಾಗಿದೆ. ಲೆಕ್ಸ್ಕೋರು ಚೆನ್ನಾಗಿದೆ. ಒಳ್ಳೆ ಪಂಜಾಬ್ ಹಸುಗೆ ಶೆಡ್ ಹೊಡೆದಂಗಿದೆ. ನೋಡಿದ್ರೆ ನಿಜವಾಗಿ ಪಂಜಾಬ್ ಹಸು ತಂದು ಪಕ್ಕ ನಿಲ್ಲಿಸಿದ್ರು ಈಫರು ಇದೇ ತನಕ ಕಾಣಬೇಕು, ಹಂಗೆ ಇದೆ. ವೈಟ್ ಕಡೆ ಜಾಸ್ತಿ ಇದೆ. ಅಡರ್ ಕಾಂಪ್ಯಾಕ್ಟ್ ನೋಡ್ತಾ ಇದ್ದೀರಿ.
ಎರಡನೇ ಸೂಲ ಇದು ಇಲ್ಲ ಫಸ್ಟ್ ಸರ್ ಫಸ್ಟ್ ಲ್ಯಾಕ್ಟೇಷನ್ ನಾಲ್ಕಲ್ಲ. ಹ್ಞೂ ಫಸ್ಟ್ ಲ್ಯಾಕ್ಟೇಷನ್ ಹಾಲು ಇಳುವರಿ ಕಡಿಮೆ ಆಗ್ಬೋದು. ಸೆಕೆಂಡು ಲ್ಯಾಕ್ಟೇಷನ್ಗೆ ಹಾಲು ಚೆನ್ನಾಗಿ ಸಿಗೋ ಸಾಧ್ಯತೆ. ಇದು ಬ್ರೀಡಿಂಗ್ ಮಾಡೋರು ಇಟ್ಕೊಳ್ಬೋದಾದ್ರೆ ಇಟ್ಕೊಬೋದು. ಬ್ರೀಡ್ ಮಾಡೋಕ್ಕೆ ಚೆನ್ನಾಗಿದೆ. ಗಿರ್ಗೆ HF ಸೀಮನ್ ಹಾಕ್ಸಿದ್ದಾರೆ. ಗಿರ್ಲ್ಯಾಂಡು ತೆಗ್ಸೋ ಪ್ರಯತ್ನ ಆಗಿದೆ. ಬಟ್ ನೀವು ನೋಡ್ತಾರೆ ಕಿವಿ ಲೆಂತು ಗಿರ್ಗಿದ್ದಂಗೆ. ಈ ಅಡರ್ ಎಲ್ಲ ಕೂಡ HFಗೆ ಏನು ಬರುತ್ತೆ ಅದೇ ಥರ ಅಡರ್ ಇದೆ. ಸಾಹೇಬ್ ಎಷ್ಟಲ್ಲಿಂದ ಇದು? 4 ಕಲ್ಲಿದೆ. 4 ಕಲ್ಲಿಂದ. ನಿಮಗೆ ದೂರದಿಂದ ತೋರಿಸ್ಬೇಕು ಅಂದರೆ ಇದೆ 4 ಕಲ್ಲು HF ಮತ್ತು ಗಿರ್ಗೆ ಮಿಕ್ಸ್ ಮಾಡಿಸಿ ಗಿರ್ಲ್ಯಾಂಡು ತೆಗ್ಸೋ ಪ್ರಯತ್ನ ಆಗಿದೆ. ಇದಕ್ಕೆ ನೆಕ್ಸ್ಟ್ ಸಿಮೆಂಟ್ಗಳನ್ನು ಗಿರ್ಲ್ಯಾಂಡ ಸಿಮೆಂಟ್ಗಳನ್ನ ಹಾಕ್ಸಿದ್ರೆ ಚೆನ್ನಾಗಿ ಬರುತ್ತೆ ಬ್ರೀಡ್ಗಳು. 4 ಕಲ್ಲು ಇಳಿಯೋಕ್ಕೆ ಟೈಮ್ ಸಾಹೇಬ್ರೆ ಇದು? ಸರ್ ಇನ್ನೊಂದು ವಾರ 10 ದಿವಸ. ವಾರ 10 ದಿವಸ ಬೇಕಾ? ಹಾಂ ತಗೊಳ್ಳಿ ನಡ್ಸಿರಿ ಹಂಗೆ ನೋಡೋಣ. ಸ್ವಲ್ಪ ಕಿವಿ ಲೆಂತ್ ಇದೆ, ಗಂಧಗಳು ಬಿಡ್ತಾ ಇದೆ, ಅಡರು ಲೂಸ್ ಇದೆ. ಇನ್ನೂ ಅಡರು ತುಂಬ ಲೂಸ್ ಇದೆ. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ ಇದು? ಫಸ್ಟ್ ಲೊಕೇಶನ್ ಸರ್. ನೈಸ್. ಯಾರಿಗಾದರೂ ಬೇಕು ಈ ಥರ ಒಂದು ಮಣಕಾಯಿ? 85,000 ಹೇಳ್ತೀವಿ ಇದಕ್ಕೆ. 85,000 ಹೇಳಿರಿ. ಹಾಂ ಮಣಕಾಯಿ ಇದೆ 85,000 ಅಂತ ಹೇಳಿದ್ದಾರೆ. ಗಿರಿಗೆ ಮಿಕ್ಸ್ ಬರ್ತಾಕಿರ್ತಕ್ಕಂಥ HF ಮಿಕ್ಸ್ ಆಗಿದ್ದು ಅಥವಾ HFಗೆ ಗಿರ್ ಆಲ್ಮೋಸ್ಟ್ 70% ಗಿರ್ರಲ್ಲಿ, ಇನ್ನು ಒಂದು 25% ಅಥವಾ 30% ಹತ್ತತ್ರ HFಗೆ ಮಿಕ್ಸ್ ಆಗಿದೆ. ಗಿರ್ಲ್ಯಾಂಡು ತಗ್ಸೋಣ ಅಂತ ಮಾಡಿರ್ತಾರೆ ಮೋಸ್ಟ್ಲಿ ರೈತರು. ಆಮೇಲೆ ಯಾಕೆ ಕೊಡ್ತಾರೆ ಗೊತ್ತಿಲ್ಲ. ಈ ಥರ ಕೊಟ್ಟಿದ್ದಾರೆ ಸೇಲರ್ ಕೈಗೆ. ಅವರೊಂದು 75 ಸಾವಿರ ಸರ್ ಹೇಳ್ತೀವಿ ಸರ್. ಒಂದು 75 ಬಂದು ಕೊಡ್ತೀವಿ. ಒಂದು 75 ಬಂದರೆ ಕೊಡೋ ಸಾಧ್ಯತೆ. ಓಕೆ ಆಯಿತು, ನೋಡ್ಕೊಳ್ಳಿ. 4 ಕಲ್ಲಿದೆ. 4 ಕಲ್ಲಿಂದು ಅಂತಾರೆ. ಬಂದು ನೀವು ಪರಿಶೀಲಿಸ್ಕೊಳ್ಳಿ ಯಾವುದು ಬರುತ್ತೆ ಬ್ರೀಡ್ ಅನ್ನೋದು ನೀವು ನೋಡ್ಕೊಂಡು ಖರೀದಿ ಮಾಡ್ಬೋದು. ಓಕೆ ನೈಸ್. ಯಾವ್ದು ಮಿಕ್ಸ್ ಇದೆ? ಜರ್ಸಿ ಶೈವಲ್ ಮಿಕ್ಸ್. ಜರ್ಸಿ ಸಾಯಿವಾಲ್ ಮಿಕ್ಸು. ಓಕೆ ಅಂದರೆ ಜರ್ಸಿಗೆ ಸಾಯಿವಾಲು ಅಥವಾ ಸಾಯಿವಾಲ್ ಕ್ರಾಸು ಅಂತೇಳಿ ವಂಗಯ್ಯಮ್ಮ ಕಡೆ ಬ್ರೀಡ್ಗಳು ಬರ್ತಾವಲ್ಲ ಆ ಥರ ಇದೆ. ತುಂಬ ಉದ್ದ ಲೆಂತ್ ಬಿಟ್ಟರೆ ಹಗ್ಗ. 4 ಕಲ್ಲಿದೆ. 4 ಕಲ್ಲು ಕರ ಹಾಕಿತ್ತಾ? ಹಾಂ ಕರ ಇದೆ. ಒಂದು ವಾರ ಬುಧವಾರ ದಿವಸ ಕರ ಹಾಕಿದೆ. ಹಾಂ ಒಂದು 2 ಲೀಟ್ರ್ ಸಿಗ್ಬೋದಾ ಗಿಬ್ದಲ್ಲು? ಜಾಸ್ತಿ ಸಿಗುತ್ತೆ ಸರ್. ಜಾಸ್ತಿ ಸಿಗುತ್ತಂದ? 2 ಲೀಟ್ರ್ ಸಿಗುತ್ತೆ. ಓಕೆ 4-5 5 ಲೀಟ್ರ್ ಹಿಡಿತೀವಿ. ಹಾಂ ಹಾಂ. ಜರ್ಸಿ ಮತ್ತು ಸಾಯಿವಾಲ್ ಮಿಕ್ಸ್ ಐತಾ? ಹೌದು. 4 ಕಲ್ಲಿದೆ. 4 ಕಲ್ಲು. ಗೊತ್ತಿದ್ದರೆ ನೋಡ್ಕೊಳ್ಳಿ. 4 ಕಲ್ಲು. ಎಸ್ ಬಿಡಿ ಜಾಸ್ತಿ 4 ಕಲ್ಲು ಪಡ್ಡೆ. ಸಾಧಿದಾನ ನೋಡಿ. ನಿಮಗೆ HF ಅಲ್ಲಿ ಕ್ರಾಸು ಅಥವಾ ಸಾಯಿವಾಲ್ ಕ್ರಾಸ್ ಅಥವಾ ಗಿರ್ ಕ್ರಾಸು ಗಿರ್ಲ್ಯಾಂಡೋ ಕ್ರಾಸ್ ಹಸುಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಒಂದು ಸತಿ ಹತ್ತಿರ ಎಲ್ಲರೂ ಇದ್ದರೆ ಒಂದು ಸತಿ ಬಂದು ಹೋಗ್ರಿ. ಹಸು ಖರೀದಿ ಮಾಡೋದು ಸೆಕೆಂಡರಿ. ಬಂದು ನೋಡ್ಕೊಂಡು ಹೋಗ್ರಿ. ಒಂದು ಪ್ಲೇಸಲ್ಲಿ ಮುಂದೆ ನೀವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ. ಸಾಹೇಬರು ತೋರಿಸ್ತಾ ಇರೋದು ಸಾದಿ ಇದೆ ಅಂತ ಹಸು ಅಂತೇಳಿ. ಓಕೆ ಓಕೆ. ಅದೇ ಕರ ಅಲ್ಲೇ ಇದೆ ನೋಡಿ ಸರ್. ಕರ ಇತ್ತಲ್ಲ ಗಂಡ್ಗರು ಅಲ್ಲ? ಗಂಡು ಕರ ಪಕ್ಕ ಸಾಯಿವಲ್ ಕರ ಹಾಕಿದೆ. ಸಾಯಿವಾಲ್ ಕರು ಇತ್ತಲ್ಲ? ಹಾಂ ನೋಡೋಣ ನಡೀರಿ. ಅದು ಕೊಟ್ಟಿಗೆಯಲ್ಲೇ ಹೋಗಿ ಸೀದಾ ಲೈ ಶಿಷ್ಯ ಸರಿ 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 ಸರಿ. ಕರು ಬಿದ್ದಿದೆ, ಗಂಡುಗರು ಇದೆ. ಅದ್ರ ಏನು ಮಾಡ್ತೀರಿ? ಇಲ್ಲ. ಏನು ರೇಟಿಗೆ ಆಗ್ಬೋದು ಸಾಹೇಬ್ರೆ? ಸರ್ ಒಂದು ಹೆಚ್ಚು ಕಡಿಮೆ ಕೊಡ್ತೀವಿ ಸರ್. ಹೆಚ್ಚು ಕಡಿಮೆ ಕೊಡ್ತೀರಾ? ಹಾಂ ಎಲ್ಲಾದರೂ ಹೇಳ್ಬಿಟ್ರೆ ಹತ್ರ ಹೇಳ್ರಿ ಹತ್ರ ಹೋಗ್ಲಿ. ಇದೊಂದು 85 ಬಂದರೆ ಕೊಡ್ತೀವಿ ಸರ್. ಹಾಂ ನಮ್ಮ ರೈತರು ಎಷ್ಟು ಕೇಳ್ಬೋದು ಗೊತ್ತಾ? ಎಷ್ಟು ಕೇಳ್ಬೋದು ರೈತರು? ಕೇಳ್ಬೋದು ಪಾಪ, ಕೇಳೋರಿಗೆ ಏನು ತೊಂದರೆ ಇಲ್ಲ. 55 60 ಕೇಳೋದಿಲ್ಲಪ್ಪ. ಕೇಳಲಿ 40,000 ಕೇಳಿದ್ರೆ ಬೇಜಾರ ಬೇಜಾರಿಲ್ಲ. ಅಲ್ಲ ವ್ಯಾಪಾರನೇ ಹಂಗೆ ಬಿಡಿಯೋದು. ಸರ್. ಹೌದು. ಅವ್ರು ಏನೇ ಇರ್ತಾರೆ ಹೋಯ್ತಾರೆ. ಆಮೇಲೆ ಅದ್ರ ದನ ಅನುಭವ ಇದ್ದಾರೆ ಹೋಯ್ತಾರೆ. ಅದು ಹಾಂ 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 ಹಾಂ. ಅದ್ರ ಬಗ್ಗೆ ಅನುಭವ ಇದ್ದವ್ರು ಮಾಹಿತಿ ಇದ್ರೆ ಭಾರಿ ಗಟ್ಟಿ ಹಾಲು ಎಮ್ಮೆ ಹಾಲು ಇದ್ದಂಗೆ ಇರ್ತೈತೆ ಸರ್. ಹೌದಾ? ಭಾರಿ ಗಟ್ಟಿ ಹಾಲು. ಅಂದರೆ ಫ್ಯಾಟ್ ಜಾಸ್ತಿ ಅಲ್ರಿ? ಫ್ಯಾಟ್ ಜಾಸ್ತಿ ಬರುತ್ತೆ. ಫ್ಯಾಟ್ ಜಾಸ್ತಿ. ಮನೆಗೆ ಉಣ್ಣ ಅಂತಾರೆ ಯಾರು ಮಕ್ಕಳ ಮನೆಗೆ ಉಣ್ಸೋದಕ್ಕೆ ಒಳ್ಳೆ ಹಾಲು. HFಗೆ ಹೋಲಿಸ್ಕೊಂಡ್ರೆ ನೀವು ಹೇಳ್ದಂಗೆ ಇದು ಫ್ಯಾಟ್ ಬರ್ತವೆ ಹಾಲು. ಅದಕ್ಕೆ ಏನೇ ಇದ್ರೂ ಕೂಡ ಇಲ್ಲ. ಏನ್ರಿ ಬರ್ಕತ್ ಅದು ಕೊಡೋದಾ? ಅದೊಂದು ನೋಡಿ ಜರ್ಮನ್ ಹಾಂ. ಆರಲ್ಲ ಇನ್ನೂ ಬಾಕ್ಸ್ ಮಾಡಿಲ್ಲ. ಹೌದಾ? ಇನ್ನೂ 20 ಡೇಸ್ ಮೇಲೆ ಹೋಗುತ್ತೇನಪ್ಪ ನನಗೆ ಅನ್ಸುತ್ತೆ. ತುಂಬ ಲೆಂತ್ ಇದೆ ಬ್ರೀಡ್. ತಡಿ ನೋಡೋಣ. ಲೆಂತ್ ಇದೆ ಬ್ರೀಡು. ಕಾಲು ಗೀಲು ಗಂಬ ಎಲ್ಲ ಜೋರಿದೆ. ಬಾಕ್ಸ್ ಮಾಡಿಲ್ರಪ್ಪ. ಬರ್ಕತ್ ಹತ್ರ ಐತಿ. ಬರ್ಕತ್ ಏನು ಮಾಡ್ತೀರಿ? ರೇಟ್ ಎಷ್ಟಕ್ಕೆ ಏನಾದ್ರು ಹೇಳ್ತೀರಿ? ಹೆಂಗೆ? 1.5 ಹೇಳಿರಿ. ಅಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ. ನಮ್ಮ ರೈತರು ಒಂದು 70 75 ಒಂದು 60 ಸಮೀಪ ಬರ್ತಾರಪ್ಪ. ಮಾತಾಡಿ ನೇರ ಬಂದಾಗ. ಸ್ನೇಹಿತರೆ ಇದು ಜರ್ಮನ್ ಬ್ರೀಡ್ ಇದೆ. ಲೆಂತ್ ಇದೆ ಬ್ರೀಡು.
ಹೌದಾ? ಓಕೆ, ಇದ್ರ ಮಧ್ಯೆ ನೋಡಲಿಲ್ಲ, ನೀವು ಮನೆಯಿಂದ ಹಿಡ್ಕೊಂಬಂದ್ರಲ್ಲ ಅದಕ್ಕೆ ನೋಡಿದ್ನಪ್ಪ. ಈಗ ಇಟ್ಕೊಂಡ್ಬಂದೆ. ಹಾಂ, ಆಗಲಿ, ಒಳ್ಳೆಯದು. ಎಷ್ಟು ಹಸುಗಳಿದಾವೋ ಅಷ್ಟು ಹಸು ಮಾಹಿತಿ ನಾನು ಕೊಟ್ಟಿದ್ದೀನಿ. ಇನ್ನು ಉಳಿದಿದ್ದು ನಿಮ್ಮ ಜವಾಬ್ದಾರಿ ಕಣ್ರಪ್ಪ. ಡೈರೆಕ್ಟ್ ನಾನು ಪ್ರತಿ ಸಾರಿ ಅದನ್ನೇ ಹೇಳ್ತೀನಿ, ನೇರವಾಗಿ ಬನ್ನಿರಿ, ಫೋನಾಗೆಲ್ಲ ವ್ಯವಹಾರ ಬೇಡ. ಡೈರೆಕ್ಟಾಗಿ ಬಂದು ಕುತ್ಕೊಂಡು ಖರೀದಿ ಆಗುತ್ತಾ ಇಲ್ಲ ಈಗ ಕೇಳ್ಕೊಂಡು ಪರಿಶೀಲಿಸ್ಕೊಂಡು, ಇಂಪಾರ್ಟೆಂಟು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಖರೀದಿ ಮಾಡಬೇಕು. ತುಂಬ ಜನ ಕೇಳ್ತಿರಂತೆ, ಯೂಟ್ಯೂಬರ್ ಅವ್ರು ಇದ್ದರೆ ಕರೀರಿ, ನಾವು ಹಸು ಕರೀರಿ. ದಯವಿಟ್ಟು ನಾನು ಮಧ್ಯವರ್ತಿ ಆಗಿರಲ್ಲ, ಹಾಗಾಗಿ ನಿಮಗೆ ಹೇಳ್ಬಿಡ್ತೀನಿ. ಹಸು ಸಿಗುತ್ತೆ ಅನ್ನೋದು ಮಾಹಿತಿ ಮಾತ್ರ ಕೊಟ್ಟಿರ್ತೀನಿ. ಇನ್ನು ಉಳಿದಂತೆ ನಿಮ್ಮ ವ್ಯಕ್ತಿಗತ ಜವಾಬ್ದಾರಿ ಅಂತ ಹೇಳ್ತೀನಿ. ಮತ್ತೆ ಹಸು ಇದಾವೇನ್ರಿ ಸೌಕರ್ಯ? ಇಲ್ಲ ಸರ್, ನಿನ್ನೆ ಕೊಟ್ಟಿದ್ದೀವಿ. ನಿನ್ನೆನೇ ಕೊಟ್ಟರೆ ನಿನ್ನೆ ಕರೆದ್ರು, ನಾವು ನೋಡ್ದಂಗೆ ನಿನ್ನೆ ಒಂದು 2-3 ಕಡೆ ಹೋಗಿದ್ವಿ, ಹಾಗಾಗಿ ಸಿಗಲಿಲ್ಲ. ಇವತ್ತು ಮಂಗಳವಾರ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ. ಇನ್ನು ಸೂರ್ಯೋದಯನೂ ಆಗಿಲ್ಲ, ಮಳೆ ಹಿಡ್ಕೊಂಡಿದೆ. ಚೆನ್ನಾಗಿದೆ, ಹಸುಗಳು ಬಂದಾಗ ನೋಡ್ಕೊಂಡು ಪರಿಶೀಲಿಸ್ಕೊಂಡು ಖರೀದಿ ಮಾಡಿ. ಒಳ್ಳೇದಾಗಲಿ, ಬರ್ಕತ್ ತೋರಿಸ್ತಾ ಇದ್ದಾರೆ. ನಾವು ಮಾತಾಡ್ತೀವಿ. 4 ನಿಮಿಷ ಆಯ್ತು, ಸಾಕು. ಹಾಲು ಫಲ ಇದೆ, 65 ಸಾವಿರನಾ? ಇದು ಯಾಕೆ ಅಂತೇಳಿದ್ರೆ, ಇನ್ನು 5 ತಿಂಗಳು ಗಬ್ಬದ ಹಸು ಇದೆ, HF. ಹಾಲು ಫಲ, ಹೌದು, ಫಲನೂ ಇದೆ, ಹಾಲು ಇದೆ. ಹಾಲೇನು ಜಾಸ್ತಿ ಇಲ್ಲ, ಡ್ರೈವಿಗೆ ನಡೀತದೆ. ಇನ್ನೊಂದು 2 ತಿಂಗಳೊಳಗೆ, 2-3 ತಿಂಗಳು ಡ್ರೈ ನಡೀತದೆ. 5 ತಿಂಗಳು ಗಬ್ಬ ಇದೆ. ಒಂದು ಎಷ್ಟಂದರೆ 60 ಆಸುಪಾಸ? 65 ಬಂದು ಕೊಡ್ತೀರಿ. ಈ ಡ್ರೈಗೆ ಬಂದದ್ದು ಬರ್ತೈತಲ್ಲ. ಈಗ ಯಾರ ಕಡಿಮೆ ಬಜೆಟ್ನಾಗೆ ತಗೊಂಡು ಚೆನ್ನಾಗಿ ಇನ್ನೊಂದು 4 ದಿನ ನೋಡ್ಕೊಂತೀನಿ ಅಂದ್ರೆ 4 ದಿನ ನೋಡ್ಕೊಂಡು ಮೇಯಿಸ್ಕೊಂತೀನಿ ಅಂದರೆ ಚೆನ್ನಾಗಿದೆ. ಆಯ್ತು ಬಿಡಪ್ಪ, ಆಯಿತು, ನೋಡೋಣ. ಹಾಲು ಫಲ.